ಸರ್ ನಾನು ಇನ್ನೊಂದು ಹೇಳೋದು ಸರ್, ಬಿಡದಿ ರೈತರ ವಿಚಾರಕ್ಕೆ ಬಂದಾಗ ಇವ್ರು ಹೇಳಿದ್ರು ಪ್ರಿಯಾಂಕ್ ಖರ್ಗೆ ಅವರು ಕೋರ್ಟಲ್ಲಿ ಹೋಗಿ ಫೈಟ್ ಮಾಡ್ಕೊಳ್ಳಿ ಬಿಡಿ ಅಂತ. ಇವರು ಇವಾಗ ಇಷ್ಟೊಂದು ಕಾನೂನಿನ ಬಗ್ಗೆ ಹೋರಾಟ ಮಾಡೋರು ಹೋಗಿ ಫೈಟ್ ಮಾಡ್ಲಿ ಬಿಡಿ ಸರ್. ಬಿಡದಿ ರೈತರ ಹಕ್ಕನ್ನ ರಕ್ಷಣೆ ಮಾಡಬೇಕು. ಆ ಬಿಡದಿ ಈಗ ಏನಾಗ್ಬಿಟ್ಟಿದೆ ಇಲ್ಲಿ, ನಾವು ಯಾವುದೇ ಒಂದು ವಿಚಾರ ಮಾತಾಡಿದಾಗ RSS ಮತ್ತು BJP ಮತ್ತು ಹಿಂದುತ್ವವಾದಿಗಳು ಎಲ್ಲವನ್ನೂ ತಂದು ಬಿಡ್ತಾರೆ. ಅದಕ್ಕೆ ಕಾಂಗ್ರೆಸ್ ಕೇಳಿಲ್ಲ, ಮುಸ್ಲಿಂ ಯಾಕೆ ಪ್ರಶ್ನೆ ಮಾಡಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ. ಅರೇ ಟಾಪಿಕ್ ಏನು ಮಾಡಿ IS ಬಿಡದಿಯಲ್ಲಿ ರೈತರಿಗೆ ಅನ್ಯಾಯ ಆಗಿದೆ, ಅದಕ್ಕೆ ನ್ಯಾಯ ಸಿಗಲೇಬೇಕು, ಅದಕ್ಕೆಲ್ಲರೂ ಸೇರಿ ಹೋರಾಟ ಮಾಡೋಣಂತೆ. ಆ ರೈತರಿಗೂ ಹಕ್ಕಿದೆ, ರೈತರ ಜಮೀನು ಕಿತ್ಕೊಳ್ಳೋಕೆ ಯಾರಿಗೂ ಇಲ್ಲ. ಅಷ್ಟು ಉಡಾಫೆಯಾಗಿ ಹೇಳ್ಬಿಟ್ರಲ್ಲ ಸರ್, ಬಿಡಿ ಅಂತ ಹೇಳಿ ಹೇಳಿಬಿಟ್ರು. ತಪ್ಪದು. ಆದ್ರೆ ಈಗ ಮಾತಾಡ್ತಾ ಇರೋದೇನು, ನಾನು ಪ್ರಿಯಾಂಕ ಖರ್ಗೆ ಏನು ಮಾತಾಡಿದ್ದಾರೆ, ಅವ್ರು ಏನು ಪತ್ರ ಬರೆದಿದ್ದಾರೆ, ಅದನ್ನ ಬಿಟ್ಟು ನಿಮ್ಮ ಇಲಾಖೆ ನಮಗೆ ಮೌಲ್ಯಮಾಪನ ಕೊಡಿ. IT-BT ಮಿನಿಸ್ಟರ್ ಏನು ಮಾಡಿದರೆ, ಏನ್ರಿ ಮಾತಿದು? ಪ್ರಶ್ನೆ ಕೇಳಬಹುದು ಜನ, ನಾವು ಪ್ರಶ್ನೆ ಕೇಳಲೇಬಾರ್ದು. ರಾಜಕೀಯ ಚರ್ಚೆ ಅಲ್ಲ ರೀ, ಅದು ಒಬ್ಬ ಚುನಾವಣೆ ಪ್ರತಿನಿಧಿ ಚರ್ಚೆ ಅಲ್ಲ. ಅದು ನಮಗೇನು ಸರ್ಕಾರದಿಂದ ನಮ್ಗೇನು ಕೊಟ್ಟಿಲ್ಲ. ಇವರು ನಮ್ಮನ್ನ ಪ್ರಶ್ನೆ ಕೊಟ್ಟಿಲ್ಲ. ಏನ್ ಕೊಟ್ಟಿದ್ದಾರೆ? ರಾಷ್ಟ್ರೋತ್ಥಾನ ಪರಿಷತ್ಗೆ ಎಷ್ಟು ಜಮೀನು ಪ್ರಶ್ನೆ ಮಾಡಿ, ರಾಷ್ಟ್ರೋತ್ಥಾನ ಪರಿಷತ್ನ ಪ್ರಶ್ನೆ ಮಾಡಿ ಕೇಳಿ. ಹಾಕೊಟ್ಟಿ ಬರೀ ರಾಷ್ಟ್ರೋತ್ಥಾನ RSS ಕೇಳಿ, ಸಂಸಾರ ಭಾರತಿನ ಕೇಳಿ, 34 ಸಂಘ ಸಂಸ್ಥೆಗಳಿದಾವೆ, ಅದನ್ನ ಕೇಳಿ. ದರ್ಶನ್, ನಿಮ್ ಮೊದಲ ರಿಯಾಕ್ಷನ್ ಆನ್ ದಿಸ್. ಯಾಕೆ ಇಷ್ಟೊಂದು ಆಸಕ್ತಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ? ರಾಜ್ಯದ ಬೇರೆ ಬೇರೆ ಯಾವ ವಿಚಾರಗಳ ಬಗ್ಗೆನೂ ಆಸಕ್ತಿ ಇಲ್ದಿರೋರು ಯಾಕೆ ಇದ್ರ ಬಗ್ಗೆ ಇಷ್ಟೊಂದು? ನಾಳೆ ಏನಾದರೂ ಕಾನೂನು ತೊಡಕುಗಳಾದಾಗ ಅದಕ್ಕೆ ಜವಾಬ್ದಾರಿ ಗೃಹ ಸಚಿವರಾಗ್ತಾರೆ. ಮತ್ತು ಈ ದೇಶದ ನಾಗರಿಕರಾಗಿ ಯಾವುದೇ ವ್ಯಕ್ತಿ ಆಗಿರಲಿ, ಯಾವುದೇ ಸಂಘ ಸಂಸ್ಥೆಗಳಾಗಿರಲಿ, ಅವರಿಗೊಂದು ID ಮತ್ತು ಐಡೆಂಟಿಟಿ ಅನ್ನುವಂಥದ್ದು ಈ ದೇಶದಲ್ಲಿ ಇರಬೇಕಾಗಿರ್ತಕ್ಕಂಥದ್ದು ಆದ್ಯ ಕರ್ತವ್ಯ. ಉದಾಹರಣೆ, ಇವತ್ತು ಪಂಚರ್ ಹಾಕೋ ಅಂಗಡಿಗೂ ಒಂದು GST ಅಂತಿರುತ್ತೆ, ರಿಜಿಸ್ಟ್ರೇಷನ್ ಅಂತಿರುತ್ತೆ. ಕೋಳಿ ಕುಯ್ಯೋ ಅಂಗಡಿಗೂ ಒಂದು GST, ರಿಜಿಸ್ಟ್ರೇಷನ್ನು, ಟ್ರೇಡ್ ಲೈಸೆನ್ಸು ಪ್ರತಿಯೊಂದು ಬೇಕಾಗ್ತದೆ. ಉದಾಹರಣೆ ಮೇಡಮ್, ನಂದೇ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಹೋದ ಸಕಲೇಶ್ಪುರಕ್ಕೆ, ಪಂಚಾಯತಿಯಿಂದ ಪರ್ಮಿಷನ್ ಬೇಕಾಯಿತು, PSI ಇಂದ ಬೇಕಾಯಿತು, SI ಇಂದ ಬೇಕಾಯಿತು, ಸರ್ಕಲಿಂದ DYSP ಇಂದ, ರೆವಿನ್ಯೂ DC, ಎಕ್ಸೈಸ್ DC, ಅರಣ್ಯ, ಆಮೇಲೆ ಇದು ಯಾವುದು ಇನ್ನು ಫೈರ್ ಇಂಜಿನ್ ಅವರು, ಪ್ರತಿಯೊಬ್ಬರು ಪರ್ಮಿಷನ್ ತಗೊಂಡ್ಮೇಲೆ ಇವನು ಯಾರೋ RSS ನಾನು ಅಲ್ಲೂ ಹೋಗಿದ್ದೆ ನನ್ನ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ. ಇಲ್ಲೇನೋ ಒಂದು ಎಂಥದ್ದು ಅಶ್ಲೀಲ ಏನೋ ಪ್ರೋಗ್ರಾಮ್ ಮಾಡ್ತಾರೆ, ಕಪ್ಪು ಹಣ ತಂದು ಇಲ್ಲೇನೋ ಇನ್ವೆಸ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನಂದೆಲ್ಲ ಎವ್ರಿಥಿಂಗ್ ವಾಸ್ ಲೀಗಲ್, ಐ ಟೇಕನ್ ಆಲ್ ದ ಪರ್ಮಿಷನ್. ಆದರೆ ಒಂದು ಸಂಘಟನೆ ಯಾವುದೋ ಒಂದು ದೇಶದಲ್ಲಿ 3 ಬಾರಿ ಬ್ಯಾನ್ ಆಗಿದೆ, ಇದು ಇತಿಹಾಸದಲ್ಲಿ ಉಲ್ಲೇಖ ಆಗಿದೆ. ಹಿಂದಿನದು ಬೇಡ ಸರ್, ಹೇಳಿದ್ದೆ ಕರೆಕ್ಟು. ಸೊ ಇವಾಗ ಕೆಲವೊಂದು ಘಟನಾವಳಿಗಳನ್ನ ನಾನು ನಿಮ್ಮ ಇದಕ್ಕೆ ಸೆಟ್ ಆಗಿದೆ ಅಂತ ಸರ್ ಹೇಳಿದ್ ಕರೆಕ್ಟ್. ಆಫ್ ಕೋರ್ಸ್ ಹೌದು, ಇತಿಹಾಸ ನಾವು ಯಾಕಂದ್ರೆ ನೀವು ನಮಗೆ ಕೊಡೋದೇ ಒಂದು 5-10 ನಿಮಿಷ ಕೊಡ್ತೀರಿ, ಇಲ್ಲ 20 ನಿಮಿಷ ಕೊಡ್ತೀನಿ. ಯಾಕಂದ್ರೆ 1 ಅವರ್ ಕಾರ್ಯಕ್ರಮ. ಮೇಡಮ್ ಇವತ್ತು ಮಾಲೆಗಾವಲ್ಲಿ ಒಂದು ಸ್ಫೋಟ ಆಗಿದೆ. ನಾನು ಮಾಲೆಗಾವ್ಗೆ ಖುದ್ದು ಹೋಗಿದ್ದೀನಿ. ಒಂದು ಬ್ರಿಡ್ಜಿನ ಆ ಕಡೆ ಮುಸ್ಲಿಮ್ರಿದ್ದಾರೆ, ಒಂದು ಬ್ರಿಡ್ಜಿನ ಈ ಕಡೆ ಹಿಂದೂಗಳಿದ್ದಾರೆ. ರಾತ್ರಿ 7 ಗಂಟೆ ಆದ್ಮೇಲೆ ಅವ್ರು ಈ ಕಡೆಗೆ ಹೋಗಲ್ಲ, ಇವ್ರು ಆ ಕಡೆಯಿಂದ ಬರುವುದಿಲ್ಲ. ಪ್ರಜ್ಞಾ ಸಾಧ್ವಿ ಅನ್ನೋರ ಮೇಲೆ ಕೇಸ್ ಬಂತು. ಇದೇ ಹುಬ್ಳಿ ಕೋರ್ಟಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗ್ತದೆ, ಅದು ಭಾನುವಾರ ದಿನ. ಅಲ್ಲಿ ಯಾರು ಒಬ್ಬ ಆರೋಪಿಗಳು ಬರುವಂಥದ್ದು ಸೋಮವಾರ ಆಗಿರ್ತದೆ, ಅಚಾನಕ್ ಅದು ಭಾನುವಾರ ಬ್ಲಾಸ್ಟ್ ಆಗ್ತದೆ. ಆ ಒಂದು ಆರೋಪಿಗಳು ಹೋಗುವಂಥ ರಸ್ತೆನಲ್ಲಿ ಬೆಳಗಾವ್ ಬ್ರಿಡ್ಜ್ ಮೇಲೆ ಇದು ಟಿಫನ್ ಕ್ಯಾರಿಯರ್ಲಿ ಬಾಂಬ್ ಇಟ್ಟಿರ್ತಾರೆ. ಸಿಂದಗಿನಲ್ಲಿ ಒಂದು ಪಾಕಿಸ್ತಾನದ ಧ್ವಜ ಹಾರಿಸ್ತಾರೆ. ಈ ಎಲ್ಲ ಇತಿಹಾಸದ ಹಿನ್ನೆಲೆ ಇರೋರು ಯಾರು ಅಂತ ಕೇಳಿದಾಗ ಇವ್ರು ಹೇಳಿದ್ರು, ಅವರೆಲ್ಲ ಗೌರಿ ಲಂಕೇಶ್ ಕೊಂದವ್ರು ನಮ್ಮ ಸಂಘಟನೆಯವರಲ್ಲ. ಅಲ್ಲ ರೀ, ನಿಮ್ಮ ಸಂಘಟನೆಗೆ ಐಡೆಂಟಿಟಿ ಇಲ್ಲ. ಅಲ್ಲಿ ಯಾರು ಅಕ್ರಮ ಮಾಡಿ ಅಥವಾ ಕೊಲೆ ಮಾಡಿ ಮತ್ತಿನ್ನೊಂದು ಮಾಡಿ ಅಂದಾಗ ಅವ್ರು ನಮಗೆ ಸಂಬಂಧನೇ ಇಲ್ಲ. ಸಂಬಂಧ ಮಾಡ್ಕೊಳ್ಳೋಕೆ ನೀವು ಸಖ್ಯನೇ ಬೆಳೆಸ್ಕೊಂಡಿಲ್ಲಲ್ಲ, ಅದು ಒಂದು ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥದ್ದು. ನಾನು ಯಾಕೆ ಈ ಹಿಂದೆ ನಡೆದಂಥ ದುಷ್ಕೃತ್ಯಗಳನ್ನ ಹೇಳಿದೆ ಅಂತಂದರೆ, ಮೇಡಮ್ ನಮ್ಮ ದೇಶನ ನೋಡ್ಕೊಳ್ಳಿಕ್ಕೆ ಸೈನಿಕರಿದ್ದಾರೆ, ರಾಜ್ಯ ನೋಡ್ಕೊಳ್ಳಿಕ್ಕೆ ಪೊಲೀಸರಿದ್ದಾರೆ. ಇಲ್ಲೆಲ್ಲ ಮಡಿಕೇರಿಯಲ್ಲಿ ಗನ್ ಟ್ರೈನಿಂಗ್ ಕೊಡೋದಕ್ಕೆ ಇವ್ರು ಯಾರು? ನಂದು ರೈಫಲ್ ಟ್ರೈನಿಂಗ್ ಆಗಿದೆ. ಎಲ್ಲಿ? ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನದಲ್ಲೇ ತುಮಕೂರು ಜಿಲ್ಲಾ ಪೊಲೀಸರೇ ನನಗೆ ಗನ್ ಟ್ರೈನಿಂಗ್ ಕೊಟ್ಟಿದ್ದಾರೆ. ಸರ್ಕಾರನೇ ಕೊಡಬೇಕಾದ್ರೆ ಕೋರ್ಟ್ಗಳಲ್ಲೇ ಇದ್ರ ಬಗ್ಗೆ ಕೇಸ್ ನಿಂತ್ಕೊಳ್ಳಿಲ್ವಲ್ಲ? ಅಲ್ಲ, ಈಗ ಒಂದು ಏನೋ ಸದ್ದು ಹುಟ್ಟಿದೆ, ಒಂದು ಧ್ವನಿ ಹುಟ್ಟಿದೆ ಇವಾಗ ಈ ಓಕೆ ಮೇಡಮ್. ಎಸ್ ದರ್ಶನ್, ನೀವೇನೋ ಹೇಳ್ತಾರೆ, ಪ್ಲೀಸ್ ಕಂಟಿನ್ಯೂ. ಮೇಡಮ್, ಇವಾಗ ನಮ್ಮೂರಲ್ಲಿ ನಾನು ಚಿಕ್ಕ ಹುಡುಗ ಇದ್ದಾಗ ಇವರು ರಾಮ ಮಂದಿರ ಕಟ್ತೀವಿ ಅಂತೇಳಿ ನಮ್ಮೂರಿನ ಜನ ಎಲ್ಲ ದುಡ್ಡನ್ನ ದೇಣಿಗೆ ಅಂತ ಕೊಟ್ಟರು. ಅದು ಕೊಟ್ಟರು, ಇಟ್ಕೆ ಕೊಟ್ಟರು, ಎಲ್ಲದೂ ಕೊಟ್ಟರು. ಇವತ್ತು ಅದೇನಿಲ್ಲ ಅಂದರೂ ಸುಮಾರು 40,000 ಕೋಟಿ ಅಂದಾಜಿಸಲಾಗಿದೆ. ನಾನು ಯಾವುದನ್ನು ಪರ್ಟಿಕ್ಯುಲರ್ ಇಷ್ಟೇ ಅಂತ ಹೇಳುತ್ತಿಲ್ಲ. ಅದರಲ್ಲಾಗಿ ಇವರ ಬ್ರಿಜ್ ಭೂಷಣ್ ಮೊನ್ನೆ ಹೇಳ್ತಾರೆ, ಏನು ರಾಮ ಮಂದಿರ ಇದ್ರಲ್ಲೂ ಏನೋ ಹಣಕಾಸಿನ ಅವ್ಯವಹಾರಗಳು ನಡೆದಿದೆ, ಬಟ್ ಅದನ್ನ ಹೇಳುವಂಥ ಪರಿಸ್ಥಿತಿ. ಬ್ರಿಜ್ ಭೂಷಣ್ ಅಂದರೆ ಯಾವುದು ಲೈಂಗಿಕ ಒಂದು ಒಲಿಂಪಿಕ್ ಇವ್ರ ಮೇಲೆ ಇದಾಗಿತ್ತಲ್ಲ ಅವರು. ಅವರ ಪಕ್ಷದವರೇ ಇವತ್ತು ಈ ರೀತಿಯಾದಂಥ ವಾದಗಳನ್ನ ಮಾಡ್ತಾ ಇದ್ದಾರೆ. ಮೇಡಮ್, ರಿಜಿಸ್ಟ್ರೇಷನ್ ಇಟ್ ಈಸ್ ವೆರಿ ಕಂಪಲ್ಸರಿ. ಉದಾಹರಣೆ ಮೇಡಮ್, ಈಗ ಗಣಪತಿ ಇಡ್ತೀವಿ ನಾವು ಗಣಪತಿ ಇಡುವಂಥದ್ದು ಒಂದು ಸಂಘ ಸಂಸ್ಥೆಗಳು ಅವ್ರದ್ದೇ ಆದಂಥ ಒಂದು ರಿಜಿಸ್ಟ್ರೇಷನ್ ಮಾಡ್ತಾರೆ. ಅಲ್ಲ, ಇಟ್ ಈಸ್ ನೆಸೆಸರಿ. ವಿನಾಯಕ
ಗೆಳೆಯರ ಬಳಗ ರಿಜಿಸ್ಟರ್ಡ್ ಅಂತ Yes, ಇರುತ್ತೆ. Yes, I do definitely. understand. ಯಾಕಂದ್ರೆ ದೇ ಆರ್ ದ ರೆಸ್ಪಾನ್ಸಿಬಲ್. ಮತ್ತು ಅವರು SP ಆಫೀಸಿಗೆ DC ಆಫೀಸಿಗೆ ತಮ್ಮ ಅರ್ಜಿಗಳನ್ನ ಕೊಡಬೇಕಾಗ್ತದೆ, ಪರ್ಮಿಷನ್ ತಗೊಬೇಕಾದ್ರೆ ಇರೆಸ್ಪೆಕ್ಟಿವ್ ಆಫ್ ಎನಿ ಕಾಸ್ಟ್ ಅಂಡ್ ರಿಲಿಜನ್ ಯಾವ್ಯಾವ ಕಾರ್ಯಕ್ರಮಗಳು ಮಾಡಬೇಕು ಪರ್ಮಿಷನ್ ಕಂಪಲ್ಸರಿ ಇರ್ತದೆ. ಆದ್ರೆ ಇವ್ರು ಮಾಡುವಂತ ಕಾರ್ಯಕ್ರಮಗಳಿಗೆ ನಮಗೆ ಪರ್ಮಿಷನ್ ಬೇಡ, ನಾವೆಲ್ಲೋ ಒಂದ್ ಕಡೆ ಕೂತ್ಕೊಳ್ತೀವಿ, ನಾವೆಲ್ಲೋ ಜನಗಳು ಸೇರ್ತೀವಿ, ಹೆಂಗ್ ಸೇರೋದಕ್ಕೆ ಯಾವ ಅವಕಾಶ ಇದೆ ಈ ದೇಶದ? ಆಲ್ ರೈಟ್, ಮಾತಾಡ್ತೀನಿ ದರ್ಶನ್.